ದೊಡ್ಡಾಪುರ ಕೊಂಗಾಡಿಯಪ್ಪ ಅವ್ರು ಬಂದಿದ್ದೆ ದೊಡ್ಡಾಪುರದಾಗಿ ನೇಕಾರಿಕೆ. ಹಿಂದಿನ ಕಾಲದಲ್ಲಿ ಕೈಮಗ್ಗ ಹ್ಯಾಂಡ್ಲೂಮ್ಸ್ ಅಂತ ಇತ್ತು. ಅವಾಗ ಸೀರೆಗೆ ಒಳ್ಳೆ ಬೆಲೆ ಇತ್ತು. ಕೈನ ನೇಯೋರು ಒಂದೇ ತಗೊಂಡೋಗಿ ಮಾರೋರು. ಅವಾಗ ಸೀರೆಗೆ ಬೆಲೆ ಇತ್ತು. ಬತ್ತ ಏನಾಯ್ತು, ಕೈಮಗ್ಗದಿಂದ ಹ್ಯಾಂಡ್ಲೂಮ್ ಬಂತು, ಪವರ್ಲೂಮ್ ಬಂತು. ಪವರ್ಲೂಮ್ ಬಂದಾಗ ಟ್ಯಾಪಿಟ್ ಇತ್ತು. ಡಾಬಿ ಇಲ್ದಾಗ ಟ್ಯಾಪಿಟ್ ಅಂತ ಬರೋದು. ಟ್ಯಾಪಿಟ್ ಜಾಕಾಡಿಗೂ ಮರದಲ್ಲಿ ಬರೋದು, ಅದರಿಂದ ಬಾರ್ಡರ್ ನೇಯೋರು. ಆಮೇಲೆ ಡಾಬಿ ಬಂತು. ಡಾಬಿ ಬಂದು ರೇಷ್ಮೆ ಹಾಕಿದ್ರು. ರೇಷ್ಮೆ ಚೆನ್ನಾಗಿ ಓಡ್ತು. ಮೊರಾರ್ಜಿ ದೇಸಾಯಿ ಕಾಲದಲ್ಲಿ ಚೆನ್ನಾಗಿ ಓಡ್ತು. 72ರಿಂದ ಚೆನ್ನಾಗಿ ದುಡಿದ್ರು ಜನ. ಚೆನ್ನಾಗಿ ಮಾರಾಟ ಆಗ್ತಾ ಇತ್ತು. ಈಗ ಏನು ಇಲ್ಲ ಸ್ವಾಮಿ, ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾ ಐತೆ. ಎಲ್ಲ ಫ್ಯಾನ್ಸಿ ಬಂದ್ಬಿಟ್ಟವೆ. ಬೇರೆ ಕಡೆ ಚೈನಾ, ಸೂರತ್ ಇಂದ ಬಂದವ್ರೆ, ಇದ್ ಕಡೆ ಬೇರೆ ಕಡೆಯಿಂದ ಬಂದವ್ರೆ. ಎಲ್ಲ ಕಡೆ ಸೀರೆ ತುಂಬ್ಕೊಂಡ್ಬಿಟ್ಟೈತೆ. ನಮ್ಮೂರಲ್ಲಿ ವ್ಯಾಪಾರನೇ ಇಲ್ಲ. ಮಾಲೀಕರು ಒಂದ್ ಕಡೆ ಕೊರಗ್ತಾವ್ರೆ, ಕಾರ್ಮಿಕರು ಒಂದ್ ಕಡೆ ಕೊರಗ್ತಾವ್ರೆ. ಮದ್ದಿದ್ದ ಉದ್ಯೋಗಕ್ಕೂ ಈಗಿನ ಉದ್ಯೋಗಕ್ಕೂ ಸಾಲ ಸ್ಪೀಡ್ ಐತೆ. ಅದರಿಂದ ಸೀರೆ ಓದ್ತಾ ಇಲ್ಲ ಸ್ವಾಮಿ. ಇದ್ದಿದ್ದು ಈಗ ಎಲ್ಲ ಕಡೆ ಹಿಡ್ಕೊಂಡ್ಬಿಟ್ಟೈತೆ. ಸೂರತ್ ಇಂದನೂ ಸೀರೆ ಬರ್ತಾ ಐತೆ. ಬೆಳಗಾಮು, ತಮಿಳ್ನಾಡು, ಸೇಲಮ್ಮು, ಇದ್ ಕಡೆ ಹಾಸ್ಲ ಕಡೆ ಟಿಪ್ಟೂರು, ದೊಡ್ಡಾಪುರ. ಕೊಂಗಾಡಿಯಪ್ಪ ಅವ್ರು ಬಂದಿದ್ದೆ ದೊಡ್ಡಾಪುರದಾಗಿ ನೇಕಾರಿಕೆ. ಕರೆಂಟ್ ತಂದಿದ್ದೆ ಕೊಂಗಾಡಿಯಪ್ಪನವರು. ಅವಾಗ ಅಲ್ಲೆಲ್ಲ ಮಗ್ಗುಳಿತ್ತು. ಅಷ್ಟೊಂದು ಊರು ಬೆಳೆದಿರ್ಲಿಲ್ಲ. ಅವಾಗ ಸ್ವಂತ ತಗೊಂಡೋಗಿ ಸೀರೆ ಮಾರೋದು, ಒಳ್ಳೆ ವ್ಯಾಲ್ಯೂಯೇಷನ್ ಇರೋದು, ಕೇಳಿದಷ್ಟು ರೇಟ್ ಕೊಡೋರು. ಬತ್ತ ಏನಾಯ್ತು, ಈ ಸೀರೆಗೆ ಬೆಲೆನೇ ಇಲ್ಲಂಗೆ ಆಗೋಯ್ತು. ಅಂಗಡಿ ತಗೊಂಡೋಗಿ ಕೊಟ್ರೆ ಅವರೇ ಇವಾಗ ಮಾಲೀಕರಾಗ್ಬಿಟ್ಟವ್ರೆ. ಸೀರೆ ತಗೊಂಡೋಗಿ ಕೊಡೋ ಅಂಗಡಿಗಳೇ ಮಾಲೀಕರಾಗ್ಬಿಟ್ಟವ್ರೆ. ಈಗ ಅವರೇ ಸ್ವಂತ ನಡೆಸ್ತಾವ್ರೆ. ಅದು ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ. ಜನ ಸ್ಪಂದನೆ ಕೊಟ್ರೆ ಬೇರೆ ಕಡೆ ಹೋಗ್ದಂಗೆ ಆ ಸೀರೆ ಸ್ವಂತ ಮೇಳೊಳಗೆ ಅನುಕೂಲ ಆಗ್ತೈತಿ. ಜನಕ್ಕೂ ಅನುಕೂಲ, ನೇರ ವ್ಯಾಪಾರ ಬಿಸ್ನೆಸ್ ಆಗುತ್ತೆ. ಅಲ್ಲಿ ತಗೊಂಡೋಗಿ ಮಾಡೋದ್ರಿಂದ ಒಳ್ಳೆ ವ್ಯಾಪಾರ ಆಗ್ಬೋದು, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋದು ನಮ್ ನಂಬಿಕೆ. ರೇಷ್ಮೆ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ, ಮಾತಾಡ್ಸಕ್ಕಾಗಲ್ಲ. ಅವಾಗ ಮುಂಚೆ ಎಲ್ಲ ರೇಷ್ಮೆನೆ ಜಾಸ್ತಿ ಇದ್ದಿದ್ದು. ಪೈಪಿಂಗ್ ಬಾರ್ಡರ್ ನೇಯ್ತಾ ಇದ್ರು. ಪೈಪಿಂಗ್ ಬಾರ್ಡರ್ ಒಳ್ಳೆ ವ್ಯಾಲ್ಯೂಯೇಷನ್ ಅವೇ, ಪ್ರಿಂಟ್ ಹಾಕೋರು. ಬೇರೆ ದೇಶಗಳಿಗೆಲ್ಲ ಹೋಗೋವು. ಇವಾಗೆಲ್ಲ ದೇಶಕ್ಕೂ ತುಂಬೋಗ್ಬಿಟ್ಟು ಸ್ವಾಮಿ. ಪವರ್ಲೂಮ್ಗಳು, ಹ್ಯಾಂಡ್ಲೂಮ್ಸ್ಗಳು ಎಲ್ಲ ತುಂಬೋಗ್ಬಿಟ್ಟವೆ. ಉದ್ಯೋಗಗಳೇ ಇಲ್ಲಂಗೆ ಆಗೈತೆ. ಮುಂದಕ್ಕೆ ಈ ಕಾರ್ಮಿಕರು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಮ್ಮೂರಾಗೇನೋ ಸ್ವಲ್ಪ ಈಗ ಸ್ವಂತ ಮೇಳ ಮಾಡ್ತಾವ್ರೆ. ಅದರಿಂದ ಅನುಕೂಲ ಆದ್ರೆ ಜನಕ್ಕೆ ಒಳ್ಳೇದು. ನಮಸ್ಕಾರ.